ವೀಕ್ಷಕರೇ, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತಾನೆ ಹೆಸರು ಮಾಡಿರುವ ಬಿಗ್ ಬಾಸ್ಗೆ ಬಿಗ್ ಸಂಕಷ್ಟ ಎದುರಾಗಿದೆ. ಅದೇನು ಅಂತೀರಾ? ಬಿಗ್ ಬಾಸ್ ಎನ್ನುವಂತ ವರ್ಣರಂಜಿತ ಶೋನೆ ಅಕ್ಷರಶಃ ಅಕ್ರಮವಾಗಿ ಯಾವುದೇ ಅನುಮತಿ ಇಲ್ಲದೆ ನಡೆಯುತ್ತಿದೆ ಎನ್ನುವುದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮ್ರಾಟ್ ಟಿವಿ ಕಳೆದ 2 ವಾರಗಳಿಂದಲೇ ಎಲ್ಲ ಮಾಹಿತಿಯನ್ನು ಜಿಲ್ಲಾಡಳಿತದಿಂದ ಹಿಡಿದು ಗ್ರಾಮ ಪಂಚಾಯತ್ ವರೆಗೂ ಕಲೆ ಹಾಕಿತ್ತು. ಈ ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ ಇಲ್ಲಿದೆ. ಗ್ರ್ಯಾಂಡ್ ಫಿನಾಲೆಗೂ ಮುನ್ನವೇ ಬಿಗ್ ಬಾಸ್ ಬ್ಯಾನ್, ಅರ್ಧಕ್ಕೆ ನಿಲ್ಲುತ್ತಾ ಸೀಸನ್ 10. ಪರ್ಮಿಷನ್ ಇಲ್ಲ, ಎನ್ಒಸಿನೂ ಇಲ್ಲ, ಸೇಫ್ಟಿ ಅಂತೂ ಮರೀಚಿಕೆ. ಅನುಮತಿ ಕೊಟ್ಟಿದ್ಯಾರು? ಕೃಷಿ ಭೂಮಿಯಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿಗೆ. ಆ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ದೊಡ್ಡ ಮನೆ ದಡ್ಡತನ. ವೀಕ್ಷಕರೇ, ಸಾಮಾಜಿಕ ಕಾರ್ಯಕರ್ತರೊಬ್ಬರು ಬಿಗ್ ಬಾಸ್ ಸೀಸನ್ 10ರ ಅದ್ದೂರಿ ಸೆಟ್ ಹಾಕಿರುವ ಸ್ಥಳದ ಹಿನ್ನೆಲೆಯನ್ನು ಕೆದಕಿ ಜಿಲ್ಲಾಡಳಿತ ಸೇರಿದಂತೆ ಅನೇಕ ಇಲಾಖೆಗಳಿಗೆ ಪತ್ರವನ್ನ ಬರೆದಿದ್ದಾರೆ. ಕೃಷಿ ಜಮೀನಿನಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುತ್ತಿರುವುದು ಎಷ್ಟು ಸರಿ? ಇದು ನಿಯಮಗಳ ಉಲ್ಲಂಘನೆಯಲ್ಲವೇ ಎಂದು ಪ್ರಶ್ನಿಸಿದ್ರು. ಕೃಷಿ ಜಮೀನಿನಲ್ಲಿ ಬಿಗ್ ಬಾಸ್ ನಂತ ವಾಣಿಜ್ಯಾಧಾರಿತ ಕಾರ್ಯಕ್ರಮ ನಡೆಸಲಿಕ್ಕೆ ಅನುಮತಿ ನೀಡಲು ಸಾಧ್ಯನಾ? ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಅಥವಾ ನಿರಪೇಕ್ಷಣಾ ಪತ್ರ ಪಡೆಯಲಾಗಿದೆಯೇ ಎನ್ನುವ ಅನೇಕ ಪ್ರಶ್ನೆಗಳನ್ನು ಮುಂದಿಟ್ಟು ದೂರನ್ನು ಸಲ್ಲಿಸಿದ್ದಾರೆ. ಅಷ್ಟಕ್ಕೂ ಸಾಮಾಜಿಕ ಕಾರ್ಯಕರ್ತರು ನೀಡಿದ ದೂರುಗಳಲ್ಲಿ ಇರೋದಾದ್ರೂ ಏನು ಅಂತ ನೋಡೋದಾದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಬರೆದಿರುವ ದೂರಿನ ಪ್ರಕಾರ ಬಿಗ್ ಬಾಸ್ ಸೀಸನ್ 10ರ ಶೂಟಿಂಗ್ ಸೆಟ್ ಹಾಕಿರುವುದು ಮಾಳಗೊಂಡನಹಳ್ಳಿ ಸರ್ವೆ ನಂಬರ್ 28/1ರ 7 ಎಕರೆ 11 ಗುಂಟೆ ಪ್ರದೇಶದಲ್ಲಿ. ಅಂದಹಾಗೆ ಈ ಭೂಮಿ ಕೃಷಿ ಭೂಮಿಯಾಗಿದ್ದು ಇದರ ಮಾಲೀಕ ರಾಜಕೀಯ ಹಿನ್ನೆಲೆ ಇರುವವರಾಗಿದ್ದು, ಈ ಮಾಳಗೊಂಡನಹಳ್ಳಿ ರಾಮವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 26ರ 247 ಎಕರೆ ಸರ್ಕಾರಿ ಭೂಮಿಯ ವ್ಯಾಪ್ತಿಯ ಬರುವ ಹಿನ್ನೆಲೆ ಭೂ ಪರಿವರ್ತನೆ ಆಗದ ಹೊರತು ಯಾವುದೇ ಕೃಷಿ ಜಮೀನಿನಲ್ಲಿ ವಾಣಿಜ್ಯ ಚಟುವಟಿಕೆ ನಡೆಸುವಂತಿಲ್ಲ ಎನ್ನುವ ನಿಯಮವಿದೆ. ಈ ನಿಯಮ ಬಿಗ್ ಬಾಸ್ ವಿಚಾರದಲ್ಲೂ ಅನ್ವಯವಾಗಬೇಕು. ಆದರೆ ಯಾಕೆ ಆಗಿಲ್ಲ ಎನ್ನುವ ಪ್ರಶ್ನೆಯನ್ನ ಎತ್ತಿದ್ದರು. ಬಿಗ್ ಬಾಸ್ ಇನ್ನು ಈ ವಿಚಾರ ತಿಳಿಯುತ್ತಿದ್ದಂತೆ ಸಾಮ್ರಾಟ್ ಟಿವಿ ವರದಿಗಾರರು ಸಾಮಾಜಿಕ ಕಾರ್ಯಕರ್ತ ನೀಡಿದ ದೂರಿನ ಬೆನ್ನತ್ತಿ ಹೊರಟಾಗ ಒಂದಷ್ಟು ಸತ್ಯ ಸಂಗತಿಗಳು ತಿಳಿದು ಬಂತು. ಅಷ್ಟೇ ಅಲ್ಲ, ಇದಕ್ಕೆ ಸಂಬಂಧಿಸಿ ಕೆಲ ಅಧಿಕಾರಿಗಳ ಬಳಿ ಮಾತನಾಡಿದಾಗಲೂ ಕೆಲವು ವಿಚಾರಗಳು ಹೊರಬಿದ್ವು. ಈ ವಿಚಾರಗಳೇನು ಅಂತ ನೀವೇ ಒಮ್ಮೆ ಕೇಳಿ. ಹಲೋ, ಹೇಳಿ. ಸರ್, ನಾನು ರಿಪೋರ್ಟರ್ ಮಾತಾಡ್ತಾ ಇರೋದು ವಿನುತಾ ಅಂತ. ಓಕೆ ಸರ್, ಇದು ಬಿಗ್ ಬಾಸ್ ಮನೆ BDA ಲಿಮಿಟಿಗೆ ಬರುತ್ತಾ? ಮೇಡಮ್, ಹಲೋ ಸರ್. ಅದು ಬಿಡದಿ ವ್ಯಾಪ್ತಿಗೆ ಬರುತ್ತೆ, ನಮಗೆ ಬರೋದಿಲ್ಲ. ಬಿಡದಿ ಪ್ರಾಧಿಕಾರ ಬರುತ್ತಲ್ಲ, ಅಲ್ಲಿ ಬರುತ್ತೆ. ಪ್ರಾಧಿಕಾರಕ್ಕೆ ಬರುತ್ತಾ? ಹೌದು. ರಾಮವಳ್ಳಿಲಿ ಇದು ಮಾಡಿದಾರಲ್ಲ ಸರ್, ಬಿಗ್ ಬಾಸ್ ಹೌಸ್. ಅದ್ರ ಬಗ್ಗೆ ಪರ್ಮಿಷನ್ ಏನಾದ್ರು ತಗೊಂಡಿದ್ರ ಸರ್ ಅದು? ಅಲ್ಲ ಮೇಡಮ್, ಅವ್ರು ಯಾವ್ದು ಮಾಹಿತಿ ಕೇಳೋರೆ, ಹಾ, ಅದು ಮಾಹಿತಿಗೆ ನಾವು ಸರ್ ಉತ್ತರ ಕೊಟ್ಟಿದೀವಿ ಅವ್ರಿಗೆ. ಯಾರಿಗೆ ಕೊಟ್ಟಿದ್ರಿ ಸರ್? ಅವರು ಯಾರು ರಾಘವೇಂದ್ರಾಚಾರ್ ಅಂತ ಅಂದ್ಬಿಟ್ಟು ಕೇಳಿದ್ರು. ಹಾ ಅವ್ರು ಕೇಳಿದ್ರು, ಅವ್ರು ಕೊಟ್ಟಿದೀವಿ ಮಾಹಿತಿನ. ಆಯ್ತು ಸರಿ ಸರ್, ನಾನೀಗ ಕೇಳ್ತಾ ಇದ್ನಲ್ವಾ, ನನಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಅಲ್ಲ, ಒಂದು ಅರ್ಜಿ ಕೊಡ್ಬೇಕಾಯ್ತು ಮೇಡಮ್. ಅರ್ಜಿ ಕೊಡಿ, ಅದೇನಂತ ಹೇಳ್ಬಿಟ್ಟು ವಿಚಾರ ಮಾಡೋಣ. ಅಲ್ಲ ಕೊಡ್ತೀನಿ, ಖಂಡಿತ ಕೊಡ್ತೀನಿ. ಅದೇ ಮೇಡಮ್. ಈಗ ಏನಂದ್ರೆ ಸರ್, ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ? ಹಲೋ, ಹೇಳಿ ಮೇಡಮ್. ಅದ ನೀವು ಒಂದು ಅರ್ಜಿ ಕೊಟ್ರೆ ಅದ್ರ ಮೇಲೆ ಏನು ಅದು ಅಗ್ರಿಕಲ್ಚರ್ ಲ್ಯಾಂಡ್. ಸೊ ಅಲ್ಲಿ ಕಮರ್ಷಿಯಲ್ ಗೆ ಪರ್ಮಿಷನ್ ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟಿ, ಅದಕ್ಕೇನೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು. ಅದೇ ಮೇಡಮ್, ಈಗ ನಮ್ಗೆ PDO ಇಲ್ಲ, ಇವತ್ತು ರಜಾ ಹಾಕಿದಾರೆ ಅವರು. ಆಯ್ತು, ನಿಮ್ ಪರ್ಮಿಷನ್ ಅವ್ರು ನಿಮ್ಗೆ ಕೇಳಿದ್ರಾ? ಬಿಗ್ ಬಾಸ್ ಮನೆಯಿಂದ ನಿಮ್ಗೆ ಪರ್ಮಿಷನ್ ಲೆಟರ್ ಕೇಳಿದ್ರಾ? ಯಾವ್ದು ಪರ್ಮಿಷನ್ ಲೆಟರ್ ಕೇಳಿದ್ರು? ನೀವು ಕೊಟ್ಟಿದ್ದೀರಾ ಪರ್ಮಿಷನ್ ಲೆಟರ್? ಅದು ಯಾವ ರೀತಿ ಕೊಟ್ಟಿದ್ದಾರೆ ಅಂತ ನೋಡ್ಬೇಕು ಮೇಡಮ್ ಅದನ್ನ. ಸರಿ ಸರ್, ಆಯ್ತು. ಅದ್ರ ಬಗ್ಗೆ ನನಗೆ ಅದೇ ಇನ್ಫಾರ್ಮೇಶನ್ ಬೇಕಿತ್ತು. ಅದು ಪರ್ಮಿಷನ್ ಲೆಟರ್ ಇದ್ರೆ ನನಗೆ ಅದು ಈಗ ಒಂದು ಮಾಡಿ ಮೇಡಮ್, ಅದೊಂದು ನಿಮ್ದು ಏನ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಬರ್ದು ಕೊಡ್ಬಿಟ್ರೆ. ಓಕೆ 6 ಎಕರೆ ಬರುತ್ತೆ. 6 ಎಕರೆ ಸರ್, ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ? ಮೇಡಮ್, ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ವಾ?
ಅಗ್ರಿಕಲ್ಚರ್ ಲ್ಯಾಂಡ್. ಬಟ್ ಕಮರ್ಷಿಯಲ್ಗೆ ಹೇಗೆ ಪರ್ಮಿಷನ್ ಸಿಕ್ತು ಸರ್ ಅವರಿಗೆ? ಅವ್ರು ಕನ್ವರ್ಷನ್ ಏನು ಮಾಡ್ಕೊಂಡಿರ್ಬೇಕು ಮೇಡಮ್ ಅವರು. ಇಲ್ಲ, ನಿಮ್ಮ ಹತ್ರ ಏನಾದ್ರು ಪರ್ಮಿಷನ್ ಏನಾದ್ರು ತಗೊಂಡಿದ್ರಾ ಗ್ರಾಮ ಪಂಚಾಯತಿಯಿಂದ? ಗ್ರಾಮ ಪಂಚಾಯತಿಯಿಂದ ಗೊತ್ತಿಲ್ಲ ಮೇಡಮ್, ಪಂಚಾಯತಿ ಅವ್ರಿಗೆ ಕೇಳಬೇಕು. ಗ್ರಾಮ ಪಂಚಾಯತಿಯಿಂದ ಕಟ್ಟಡ ಕಟ್ಟಕ್ಕೆ ಅವ್ರಿಗೆ ಬರುತ್ತೆ, ಪಂಚಾಯತಿ ಲೈಸೆನ್ಸ್ ಅವ್ರಿಗೆ ಬರುತ್ತೆ ಪಂಚಾಯತಿ. ಓಕೆ, ಯಾಕಂದ್ರೆ ನೀವು ವಿಲೇಜ್ ಅಕೌಂಟೆಡ್ ಅಲ್ವಾ, ಅದಕ್ಕೆ ನಿಮ್ಮನ್ನು ಕೇಳಿದ್ವಿ. ಇಲ್ಲ ಲೈಸೆನ್ಸಿಗೆ ಅವ್ರಿಗೆ ಬರುತ್ತೆ ಪಂಚಾಯತಿ. ಲೈಸೆನ್ಸ್ ಯಾರಿಗೆ ಬರುತ್ತೆ ಸರ್? ಅವ್ರ ನಂಬರ್ ಸಿಗ್ಬೋದಾ? ಗ್ರಾಮ ಪಂಚಾಯತಿ ಅವ್ರಿಗೆ ಬರುತ್ತೆ ಮೇಡಮ್. ಕೇವಲ ಇಷ್ಟು ಮಾತ್ರವಲ್ಲ, ಈ ಸಂಬಂಧಿ ಜಿಲ್ಲಾಧಿಕಾರಿ ದಯಾನಂದ್ ಅವರನ್ನ ವಿಚಾರಿಸಿದಾಗ ಅವರು ಕೂಡ ಈ ಬಗ್ಗೆ ಕೆಲವು ಶಾಕಿಂಗ್ ಸುದ್ದಿಗಳ ಪ್ರಸ್ತಾಪ ಮಾಡಿದ್ರು. ನೋಡಿ, ನನಗೆ ಆ್ಯಕ್ಚುಲಿ ಗಮನಕ್ಕೆ ಬಂದಿರೋದು ನೆನ್ನೆ ಒಬ್ಬರು ದೂರನ್ನು ಕೊಟ್ಟಿದ್ದಾರೆ. ಏನು ದೂರನ್ನು ಕೊಟ್ಟಿದ್ದಾರೆ ಅಂತ ಅಂದರೆ, ಕನ್ವರ್ಷನ್ ಇಲ್ದೇ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡ್ತಾ ಇದ್ದಾರೆ ಕೃಷಿ ಜಾಗದಲ್ಲಿ ಅನ್ನೋದು. ಆ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ, ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾನು ತಹಸೀಲ್ದಾರರಿಗೆ ನಿನ್ನೆ ಸಂಜೆ ಪತ್ರ ಬರೆದಿದ್ದೇನೆ. ಈ ಥರ ಇದೇನಾದ್ರೂ ಆ್ಯಕ್ಟಿವಿಟಿ ಕಮರ್ಷಿಯಲ್ ಆ್ಯಕ್ಟಿವಿಟಿ ಮಾಡಿದರೆ ಪರ್ಮಿಷನ್ ಇಲ್ಲದಿದ್ದರೆ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ. ಅವರು ನಿನ್ನೆ ರಜೆ ಇದ್ದಾರೆ ಅನ್ಸುತ್ತೆ, ಇವತ್ತು ನಿನ್ನೆ ರಜೆ ಇದ್ದಾರೆ ಅನ್ಸುತ್ತೆ. ನಾವು ಪರಿಶೀಲನೆ ಮಾಡಿಬಿಟ್ಟು ಆ್ಯಕ್ಷನ್ ತಗೊಳ್ತೇವೆ. ಏನಿದೆ ಕಾನೂನು ಪ್ರಕಾರ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ತೇವೆ. ಸರ್, ಫೈರ್ ಎನ್ಒಸಿ ಕೂಡ ತೆಗೆದುಕೊಂಡಿಲ್ಲ ಅನ್ನುವಂಥ ಮಾಹಿತಿ ಇರುತ್ತೆ. ಅದು ಗೊತ್ತಿಲ್ಲ ನನಗೆ, ಗಮನಕ್ಕೆ ಬಂದಿರೋದೇ ನೆನ್ನೆ ಸಂಜೆ, ನೆನ್ನೆ ಮಧ್ಯಾಹ್ನ. ಅಂದರೆ ಈ ಥರ ನಡೀತಾ ಇದೆ ಆ್ಯಕ್ಟಿವಿಟಿ ಅಂತ. ಹಾಗಾಗಿ ಸಂಬಂಧಪಟ್ಟದ್ದು ಏನಾರು ಅವರು ಆ ಥರ ನಡೀತಾ ಇದೆ ಅನ್ನೋದು ಮೊದಲು ಪರಿಶೀಲನೆ ಮಾಡಬೇಕಲ್ಲ. ಮಾಡಿ ಏನೇನು ಕ್ರಮ ತಗೊಂಡಿಲ್ಲ ಅದ್ರ ಮೇಲೆ ನಾವು ಆ್ಯಕ್ಷನ್ ಮಾಡ್ತೀವಿ. ಯಾವುದೇ ರೀತಿ ಸುರಕ್ಷಿತ ಕ್ರಮಗಳನ್ನಾಗಲಿ ಫೈರ್ಸ್ ಡ್ಯೂಟಿ ಅವ್ರು ತಗೋಬೇಕಾಗಿರೋದು. ಯಾಕೆಂದ್ರೆ ನಮ್ಮ ಗಮನಕ್ಕೆ ಬಂದು ನಾವೇನಾರು ಅನುಮತಿ ಕೊಡ್ಬೇಕನ್ನೋದೆಲ್ಲ ನೋಡ್ದಾನೆ ಕೊಟ್ಟಿದ್ರೆ ತಪ್ಪು. ನಮ್ಮ ಗಮನಕ್ಕೆ ಇಲ್ಲ, ಅದು ಈಗ ಬಂದಿರೋದು. ಆ ಥರ ತಪ್ಪಾಗಿದ್ರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಇದಾವೆ, ನಾವು ಇದು ಬರಿತೇವೆ. ಸರ್, ಈಗ ಒಂದು ರೂಲ್ಸ್ ಅಂದ್ರೆ, ಈಗ ಕಮರ್ಷಿಯಲ್ ಅಗ್ರಿಕಲ್ಚರ್ ಏರಿಯಾದಲ್ಲಿ ಕಮರ್ಷಿಯಲ್ನ ಯಾವುದೇ ರೀತಿ ಮಾಡೋಗಿಲ್ಲ. ಬಟ್ ಅದ್ ಮಾಡ್ಬೇಕು ಅಂದ್ರೆ ಪರ್ಮಿಷನ್ ಬೇಕೇ ಬೇಕು. ಮಾಡ್ಬೇಕಾದ್ರೆ ಪರ್ಮಿಷನ್ ಕೊಡಲ್ಲ. ಆಕ್ಚುಲಿ ಅವರು ಅದು ಪ್ರೊಸೀಜರ್ ಅಂದ್ರೆ ಕನ್ವರ್ಷನ್ ಮಾಡಿಸ್ಕೊಂಡು ಮಾಡಬೇಕು. ಹೌದು, ಕನ್ವರ್ಷನ್ ಮಾಡ್ಕೊಂಡು ಲೇಔಟ್ ಅಪ್ರೂವಲ್ ತಗೊಂಡು ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಏನಿರಲ್ಲ. ಇದ್ರ ಬಗ್ಗೆ ನಿಮ್ಮ ಹತ್ರ ಏನು ಪರ್ಮಿಷನ್ ಏನು ಬಂದಿಲ್ಲ? ಅದರ ವಿಷಯನೇ ನಮಗೆ ನೆನ್ನೆ ಕಂಪ್ಲೇಂಟ್ ಕೊಟ್ಟಾಗಲೇ ಗೊತ್ತಾಗಿರೋದು. ನನಗೂ ಗೊತ್ತಿರಲಿಲ್ಲ, ಗಮನಕ್ಕೆ ಬಂದಿಲ್ಲ. ಬಿಗ್ ಬಾಸ್ ನಡೆಸಬೇಕಾದ್ರೆ ಏನೆಲ್ಲ ಮುಂಜಾಗ್ರತೆಗಳನ್ನ ತೆಗೆದುಕೊಳ್ಳಬೇಕು ಎನ್ನುವುದು ಕೂಡ ಪ್ರಧಾನವಾದ ವಿಚಾರ. ಈ ಬಗ್ಗೆ ನೋಡೋದಾದ್ರೆ, ತೆಗೆದುಕೊಳ್ಳಬೇಕಾದ ಸುರಕ್ಷತೆ. ಬಿಗ್ ಬಾಸ್ ರಿಯಾಲಿಟಿ ಶೋನ ಸುರಕ್ಷತೆ ದೃಷ್ಟಿಯಿಂದ ಒಂದಷ್ಟು ವ್ಯವಸ್ಥೆ ಮಾಡಿಕೊಳ್ಳಬಹುದಿತ್ತು. ಆದರೆ ದೂರುದಾರರ ಪ್ರಕಾರ ಘಟನಾ ಸ್ಥಳದಲ್ಲಿ ಸುರಕ್ಷತೆಗೆ ಯಾವುದೇ ಕ್ರಮ ಜಾರಿಯಾಗಿಲ್ಲ. ಅಗ್ನಿಶಾಮಕ ಇಲಾಖೆಯಿಂದಲೂ ನಿರಪೇಕ್ಷಣ ಪತ್ರ ಪಡೆದಿಲ್ಲ. ಘಟನಾ ಸ್ಥಳದಲ್ಲಿ ತುರ್ತಾಗಿ ಒಂದು ಅಗ್ನಿಶಾಮಕ ವಾಹನ ಇರಬೇಕಾಗಿರುವುದು ನಿಯಮ. ಆದರೆ ಅದಕ್ಕೂ ಇಲ್ಲಿ ಆದ್ಯತೆ ನೀಡಲಾಗಿಲ್ಲ. ಒಂದು ವೇಳೆ ಏನಾದರೂ ಅವಘಡ ಸಂಭವಿಸಿ ಬಿಟ್ರೆ ಯಾರು ಹೊಣೆ ಎನ್ನುವುದಷ್ಟೇ ನಮ್ಮ ಕಾಳಜಿ, ಕಳಕಳಿ, ಆತಂಕ ಎನ್ನುವುದು ದೂರುದಾರರ ವಾದ. ಹಿಂದೆ ಕೂಡ ಬಿಗ್ ಬಾಸ್ ಕಾರ್ಯಕ್ರಮದ ಅದ್ದೂರಿ ಸೆಟ್ಗೆ ಬೆಂಕಿ ಬಿದ್ದ ವೇಳೆ ಅದು ಹೊತ್ತಿ ಉರಿದಿತ್ತು. ಇಂತಹ ಅವಘಡಗಳು ನಡೆಯದಿರಲು ಮುಂಜಾಗ್ರತೆ ತುಂಬಾ ಅಗತ್ಯ ಎನ್ನುವುದು ದೂರುದಾರರ ವಾದವಾಗಿದೆ. ಒಟ್ಟಿನಲ್ಲಿ ಬಿಗ್ ಬಾಸ್ 10 ರಿಯಾಲಿಟಿ ಶೋ ಕೃಷಿ ಭೂಮಿಯಲ್ಲಿ ನಿಯಮಗಳನ್ನ ಗಾಳಿಗೆ ತೂರಿ ನಡೀತಿದೆ ಅಲ್ಲದೆ ಯಾವುದೇ ಅನುಮತಿ ಕೂಡ ಪಡೆದಿಲ್ಲ ಎನ್ನುವ ಮಾತುಗಳು ಈಗ ಕೇಳಿ ಬರುತ್ತಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎನ್ನುವುದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗುತ್ತಿದೆ. ಒಂದು ವೇಳೆ ಅಧಿಕಾರಿಗಳು ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಬಿಗ್ ಬಾಸ್ 10 ಗ್ರ್ಯಾಂಡ್ ಫಿನಾಲೆಗೂ ಮುನ್ನವೇ ಸ್ಥಗಿತಗೊಳ್ಳುವುದು ಅಕ್ಷರಶಃ ಸತ್ಯ.